ಇನ್ನು ಮುಂದಿನ ರಾಶಿ ಅನ್ನೋದಾದರೆ ಸಿಂಹ ರಾಶಿ. ಸಿಂಹ ರಾಶಿಯಲ್ಲಿ ಇವತ್ತಿನ ದಿನ ಹೇಗಿರುತ್ತೆ, ಯಾವ ರೀತಿಯಾಗಿರುತ್ತೆ? ಇವತ್ತಿನ ದಿನ ಅವರಿಗೆ ಶುಭ ಆಗುತ್ತಾ, ಅಶುಭ ಆಗುತ್ತಾ? ಹೇಗಿದೆ ಇವತ್ತಿನ ರಾಶಿ ಸಿಂಹ ರಾಶಿ ಅವರು? ಖಂಡಿತನಮ್ಮ. ನೋಡಿ, ಸಿಂಹ ರಾಶಿಲಿ ಮಕೆ ನಕ್ಷತ್ರ, ಪುಬ್ಬ ನಕ್ಷತ್ರ ಇರ್ತಕ್ಕಂಥ ಈ ಮೂರೂ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗೂ ಒಳ್ಳೆ ಯೋಗ ಫಲ ಇದೆ. ಗ್ರಾಮ ದೇವತೆಗಳ ಆಶೀರ್ವಾದ ತುಂಬ ಚೆನ್ನಾಗಿದೆ. ಆದರೆ ಎಲ್ಲೋ ಒಂದು ಜಾಗದಲ್ಲಿ ಕೋಪ ಮಾಡ್ತಕ್ಕಂಥದ್ದು, ಉದ್ರೇಗ ಆಗ್ತಕ್ಕಂಥದ್ದು, ಮಾನಸಿಕವಾಗಿ ನೊಂದ್ಕೊಳ್ತಕ್ಕಂಥದ್ದು, ಜಗಳ ಆಗ್ತಕ್ಕಂಥದ್ದು, ಇದೆಲ್ಲ ಜಾಸ್ತಿ ಆಗುತ್ತೆ ಸಿಂಹರಾಶಿಲಿ. ಯಾಕೆ ಅಂತಂದರೆ ಈ ಒಂದು ಯುಗಾದಿ ಸಂವತ್ಸರದಲ್ಲಿ ಸಿಂಹರಾಶಿಯಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ನಿರೀಕ್ಷೆ ಮಾಡಿರ್ತೀರಿ. ನಿಮಗೆ ಸೂರ್ಯನೇ ಅಧಿಪತಿಯಾಗಿರ್ತಾನೆ. ಇನ್ನು ಬಿಸಿಲುಗಳ ಕಾಲ ಜಾಸ್ತಿ ಆಗ್ತಕ್ಕಂಥದ್ದು, ಯಥೇಚ್ಛವಾಗಿ ಬಿಸಿಲು ಕಾಡಿಸ್ತಕ್ಕಂಥದ್ದು, ಜಾಸ್ತಿ ಶಾಖ ಜಾಸ್ತಿ ಆಗ್ತಕ್ಕಂಥದ್ದು ಜಾಸ್ತಿ. ಹಾಗಾಗಿ ಈ ಸಿಂಹರಾಶಿಯಲ್ಲಿರ್ತಕ್ಕಂಥ ಮಕ್ಕಳುಗಳು ಯಾರೇ ಆಗಿರಲಿ, ಪುರುಷ ಮತ್ತು ಮಹಿಳೆಯರಾಗಿರಲಿ, ಗ್ರಾಮ ದೇವತೆಗಳನ್ನು ಯಥೇಚ್ಛವಾಗಿ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಬೆಲ್ಲದ ಆರತಿಗಳನ್ನು ಮಾಡ್ತಕ್ಕಂಥದ್ದು, ಅಚ್ಚು ಬೆಲ್ಲದಲ್ಲಿ ತುಪ್ಪದ ಬತ್ತಿಗಳನ್ನು ಹತ್ತಿಸಿ ದೇವತೆಗಳಿಗೆ ಆರಾಧನೆ ಮಾಡ್ತಕ್ಕಂಥದ್ದು, ಕುಲದೇವರುಗಳಿಗೆ ದರ್ಶನ ಮಾಡ್ತಕ್ಕಂಥದ್ದು ಮಾಡಿದಾಗ ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ ಏನಿದೆ ಅದೆಲ್ಲ ಹೋಗಿ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಲಭಿಸಿ ಮನೆಯೊಳಗಡೆ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ. ಹೋಗುವ ಕೆಲಸಗಳಲ್ಲೆಲ್ಲ ತುಂಬ ಚೆನ್ನಾಗಾಗುತ್ತೆ. ಬಿಳಿ ಎಕ್ಕದ ಗಿಡಕ್ಕೆ ಅರ್ಕ ಅಂತೀವಿ. ಆ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ಸಿಂಹರಾಶಿಯವರು ಮರಿಬೇಡಿ. ನಿಮ್ಮ ಕುಲದೇವರುಗಳಿಗೆ ಧ್ಯಾನ ಮಾಡಿಕೊಂಡು ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಮಾಡಿ, ಖಂಡಿತವಾಗೂ ಒಳ್ಳೆಯದಾಗುತ್ತೆ. ಇನ್ನು ಮುಂದಿನ ರಾಶಿ ನೋಡೋದಾದರೆ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯ ಬಗ್ಗೆ ಇವತ್ತಿನ ದಿನ ಹೇಗಿರುತ್ತೆ, ಇವತ್ತು ಯಾವ ರೀತಿಯಾಗಿ ಅವರಿಗೆ ಸಮಸ್ಯೆ ಆಗ್ಬೋದಾ, ಶುಭ ಆಗ್ಬೋದಾ ಅನ್ನೋದು ಇರುತ್ತಲ್ಲ, ಇವತ್ತಿನ ದಿನ ಅವ್ರದ್ದು ಹೇಗಿರುತ್ತೆ ಕನ್ಯಾ ರಾಶಿಯವರದ್ದು? ಖಂಡಿತಮ್ಮ. ಈ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ, ಮೂರೂ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ, ಉತ್ತರ ಮತ್ತು ಈ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಮೂರೂ ನಕ್ಷತ್ರದಲ್ಲಿರ್ತಕ್ಕಂಥ ನನ್ನ ಬಂಧುಗಳಿಗೆ ಗುರುನೇ ಅಧಿಪತಿ ಇರುತ್ತೆ. ಹಾಗಾಗಿ ನೀವೇನು ಮಾಡಿ ಅಂತಂದರೆ, ಖಂಡಿತವಾಗೂ ನೀವೆಲ್ಲರೂ ಕೂಡ ದತ್ತನ ಆಲಯದಲ್ಲಿ ವಿಶೇಷವಾಗಿ ಒಂದು ಪೂಜೆಯನ್ನು ಕೊಡ್ತಕ್ಕಂಥದ್ದು ಮಾಡಿದಾಗ ನಿಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳು ಏನೇನು ನಿರೀಕ್ಷೆ ಮಾಡಿರ್ತೀರಿ, ಗುರುಗಳೇ ನಾವು ಏನು ಕೆಲಸ ಕೈ ಹಾಕಿದ್ರೂ ಕೆಲಸನೇ ಆಗ್ತಾಯಿಲ್ಲ, ಎಲ್ಲ ಅರ್ಧಂಬರ್ಧ ಕೆಲಸ ಆಗ್ತಾಯಿದೆ, ಯಾಕೆ ನಮ್ಗೆ ಈ ರೀತಿ ಆಗ್ತಾಯಿದೆ? ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಏನು ಕರ್ಮ ಮಾಡಿದ್ವಾ ನಾವು ಅಂತಲೇ ಕೆಲವರೆಲ್ಲ ನಾನು ಪ್ರಶ್ನೆ ಮಾಡಿ ಕೇಳಿದ್ರು. ಹಾಗಾಗಿ ನಾನು ಹೇಳೋದೇನು ಗೊತ್ತಾ, ಈ ಉತ್ತರ ನಕ್ಷತ್ರ, ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿರ್ತಕ್ಕಂಥ ಮಕ್ಕಳಿಗೆ, ಈ ಕನ್ಯಾ ರಾಶಿಯಲ್ಲಿ ಹಸ್ತ ನಕ್ಷತ್ರದಲ್ಲಿರ್ತಕ್ಕಂಥ ಮಕ್ಕಳುಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ತುಂಬ ವ್ಯತಿರಿಕ್ತವಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ನಿಮಗೆ ಈ ವರ್ಷ ಸಂವತ್ಸರದಲ್ಲಿ ಗುರು ಅಧಿಪತಿಯಾಗಿ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾನೆ. ನಿಮ್ಗೆ ಎಲ್ಲಿಲ್ಲದ ಸಿರಿ ಸಂಪತ್ತು ಬರ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಕೋರ್ಟು ಕಚೇರಿಗಳಲ್ಲಿ ಜಯ ತಂದು ಕೊಡ್ತಕ್ಕಂಥದ್ದು, ಡೆವಲಪರ್ಸಲ್ಲಿರ್ತಕ್ಕಂಥವ್ರಿಗೆ ಅತಿರೇಕವಾಗಿರ್ತಕ್ಕಂಥ ಲಾಭ ತರ್ತಕ್ಕಂಥದ್ದು ಜಾಸ್ತಿ. ಆಮೇಲೆ ನೀವು ಯಾರ್ಯಾರು ರಾಜಕೀಯದಲ್ಲಿ ವ್ಯಕ್ತಿಯಲ್ಲಿರ್ತಕ್ಕಂಥ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆಲ್ಲರಿಗೂ ನೋಡಿ ಸ್ಥಾನ ಬದಲಾವಣೆ ಆಗ್ತಕ್ಕಂಥದ್ದು, ಉನ್ನತ ಸ್ಥಾನಗಳನ್ನು ಸಿಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ನಿಮಗೆಲ್ಲರಿಗೂ ಎಲ್ಲ ರೀತಿಯಲ್ಲೂ ಅನುಕೂಲ ಆಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಹಾಗಾಗಿ ನೀವು ದತ್ತನ ಆಲಯದಲ್ಲಿ ವಿಶೇಷವಾಗಿ ಒಂದು ಪೂಜೆಯನ್ನು ಕೊಡ್ತಕ್ಕಂಥದ್ದು ಮಾಡಿ. ಇನ್ನೊಂದು ಅನುಷ್ಠಾನವನ್ನು ನೀವು ಮಾಡ್ಕೊಳ್ಳಿ. ಹರಳಿ ಮರ ಮತ್ತು ಔಡುದುಂಬರ ವೃಕ್ಷ ಅಂದರೆ ಹತ್ತಿ ವೃಕ್ಷ ಮತ್ತು ಅರಳಿ ವೃಕ್ಷಕ್ಕೆ ಈಶಾನ್ಯ ಮೂಲೆಗೆ ಹೋಗಿರ್ತಕ್ಕಂಥ ಬೇರಿಗೆ ಒಂದು 1/4 ಲೀಟ್ರ್ ಹಾಲು, ಒಂದು 50 ಗ್ರಾಮ್ 100 ಗ್ರಾಮ್ ತುಪ್ಪವನ್ನು ಆ ಬೇರಿಗೆ ಹಾಕ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗೂ ನಿಮಗೆ ಶುಭ ಫಲ ಬರುತ್ತೆ. ಯಾಕೆ ಗುರುಗಳೇ ಅದನ್ನು ಅಮೃತವನ್ನು ನಾವಲ್ಲಿ ಬೇರಿಗೆ ಹಾಕಬೇಕು ಅಂದರೆ, ಅಲ್ಲಿ ಶುಕ್ರ ಇರ್ತಕ್ಕಂಥ ಸ್ಥಾನ, ನಾವು ಈ ಹಾಲನ್ನು ಮತ್ತು ತುಪ್ಪವನ್ನು ಹಾಕಿದಾಗ ಆ ತಾಯಿಯ ಪ್ರಕೃತಿಯಲ್ಲಿರ್ತಕ್ಕಂಥ ಜಗನ್ಮಾತೆಯ ಸ್ವರೂಪಿಣಿ ಯೋನಿ ಆಕಾರದಲ್ಲಿರ್ತಕ್ಕಂಥ ಅರಳಿ ವೃಕ್ಷದಲ್ಲಿ ಆ ಒಂದು ಅಮೃತವನ್ನು ಪಾನನ ಮಾಡಿ ನಮಗೆ ಆಶೀರ್ವಾದ ಕೊಡ್ತಕ್ಕಂಥದ್ದು. ಪ್ರಕೃತಿನೇ ನಮಗೆ ಕಾಪಾಡ್ತಕ್ಕಂಥದ್ದು. ಪಂಚಭೂತಗಳಲ್ಲಿ ಪ್ರಕೃತಿಯಲ್ಲಿ ಈ ದೇಹ ಸೃಷ್ಟಿಯಾಗಿರ್ತಕ್ಕಂಥದ್ದು, ಪಂಚಭೂತಗಳಲ್ಲಿ ತಿರ್ಗಾ ಮತ್ತೆ ಲೀನವಾಗ್ತಕ್ಕಂಥ ಈ ದೇಹ. ಹಾಗಾಗಿ ಪ್ರಕೃತಿಯನ್ನು ಪ್ರೀತಿಸಿ ಬೆಳೆಸಿ ಆ ಗಿಡ ಮರಗಳಿಗೆ ನಾವು ಏನಾದರೂ ಒಂದು ಕೊಟ್ಟಾಗ ಅದು ನಮಗೆ ಅದು ಇಟ್ಕೊಳ್ಳಲ್ಲ, ಮತ್ತೆ ನಮಗೆ ಕೊಡುತ್ತೆ. ಈ ಪ್ರಕೃತಿ ನಮಗೆ ಅಂಥ ವರದಾನ ಕೊಡ್ತಕ್ಕಂಥದ್ದು. ಹಾಗಾಗಿ ಈ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಮೂರೂ ನಕ್ಷತ್ರದಲ್ಲಿ ಔಡುದುಂಬರ ವೃಕ್ಷ ಮತ್ತು ಅರಳಿ ವೃಕ್ಷವನ್ನು ಪೂಜೆಯನ್ನು ಮಾಡ್ತಕ್ಕಂಥದ್ದು ಮಾಡಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ.
ಮುಂದಿನ ನಕ್ಷತ್ರ ನೋಡೋದಾದರೆ ಏನು ತುಲಾ ರಾಶಿಯವರು. ಈ ರಾಶಿಯವರು ಪ್ರತಿದಿನ ಇವಾಗ ಏನೋ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ, ಏನೋ ಒಂದು ಕೆಲಸ ಮಾಡೋಕ್ಕೆ ಹೋಗ್ತಾರೆ, ಅದು ಎದುರಾಗುತ್ತೆ. ಸೊ ಇವತ್ತಿನ ರಾಶಿಯವ್ರಿಗೆ ಹೇಗಿದೆ, ಇವತ್ತಿನ ದಿನ ಹೇಗಿರುತ್ತೆ? ತುಲಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ನೋಡೋದ್ರಲ್ಲಿ ಚಿತ್ತಾ ನಕ್ಷತ್ರ ಮತ್ತು ವಿಶಾಖ ನಕ್ಷತ್ರ, ಈ ಆಶ್ಲೇಷ ನಕ್ಷತ್ರ ಬೇಡ, ತುಲಾ ರಾಶಿಯಲ್ಲಿ ವಿಶಾಖ ನಕ್ಷತ್ರ ಮತ್ತು ಚಿತ್ತಾ ನಕ್ಷತ್ರದಲ್ಲಿರ್ತಕ್ಕಂಥವ್ರು, ಸ್ವಾತಿ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಒಂದು ಶುಕ್ರನ ಅನುಪಸ್ಥಿತಿ ಅಂದರೆ ನಿಮಗೆ ತುಲಾ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಹಣಕಾಸಿನ ಮುಗ್ಗಟ್ಟು ಜಾಸ್ತಿ ಆಗ್ತಕ್ಕಂಥದ್ದು, ಸಾಲಗಳು ಜಾಸ್ತಿ ಮಾಡ್ತಕ್ಕಂಥದ್ದು ಈ ವರ್ಷ ಅಷ್ಟೊಂದು ಚೆನ್ನಾಗಿಲ್ಲ ತುಲಾ ರಾಶಿಯವ್ರಿಗೆ. ಯಾಕಂದರೆ ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥದ್ದು, ಶತ್ರುಗಳ ಬಾಧೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಮಿತ್ರರಾಗಿರ್ತಕ್ಕಂಥವರೇ ಶತ್ರುಗಳಾಗಿಬಿಡ್ತಾರೆ, ನಿಮ್ಮ ಬಂಧು ಬಾಂಧವರೇ ನಿಮಗೆ ಶತ್ರುಗಳಾಗಿ ಕಾಡ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಅವನಿಗೆ ಸ್ವಲ್ಪ ಎಲ್ಪ್ ಮಾಡೋಣ ಅಂತಕ್ಕಂಥದ್ದು ಅಣ್ಣ ತಮ್ಮದಿರಲೇ ಬರೋದಿಲ್ಲ, ನಿಮ್ಮನ್ನು ಒಂಟಿತನವಾಗಿ ಬಿಟ್ಬಿಡ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಹಾಗಾಗಿ ನಿರಾಶೆ ಆಗಬೇಡಿ. ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಲಕ್ಷ್ಮೀನರಸಿಂಹ ದೇವಸ್ಥಾನದಲ್ಲಿ ತುಳಸಿ ದಾನ ಕೊಡ್ತಕ್ಕಂಥದ್ದು, 1 kg ಅವರೇ ಬೆಳೆಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಮಾಡಿ, ಖಂಡಿತವಾಗೂ ಒಳ್ಳೆಯದಾಗುತ್ತೆ. ತುಳಸಿಯನ್ನು ದಾನ ಕೊಡತಕ್ಕಂಥದ್ದು ಮರಿಬೇಡಿ. ಎಲ್ಲೆಲ್ಲಿ ಹೈಗ್ರೀವನ ದರ್ಶನ ಮಾಡಿ ಲಕ್ಷ್ಮೀನರಸಿಂಹನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಮ್ಮ ಕೈಲಾದ ಸೇವೆಯನ್ನು, ರಸಾಯನಗಳನ್ನು ಕೊಡ್ತಕ್ಕಂಥದ್ದು ಮಾಡಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಈ ಸಂವತ್ಸರದಲ್ಲಿ ತುಂಬ ಒಂದು ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಬೀರ್ತಕ್ಕಂಥದ್ದು ಮಾನಸಿಕವಾಗಿ. ಅದರಲ್ಲೂ ಕೂಡ ಈ ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ತಿಂಗಳ ಕಡೆಯ ಅಂತ್ಯದಲ್ಲಿ ಶನಿಯು ಮೀನ ರಾಶಿಗೆ ಪ್ರವೇಶ ಆದಾಗ ನಿಮಗೆ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯೋಗ ಫಲ, ಶುಕ್ರನ ಒಂದು ಅನುಗ್ರಹ ಜಾಸ್ತಿ ಆಗುತ್ತೆ. ಅಲ್ಲಿಗಂಟ ಸ್ವಲ್ಪ ಕಾಯ್ದಿರಿ, ಸ್ವಲ್ಪ ತಾಳ್ಮೆಯಿಂದ ಇರಿ. ಹೆಣ್ಮಕ್ಳಲ್ಲಿ ಕೋಪಕ್ಕೆ ಉದ್ರೇಕಕ್ಕೆ ಒಳಗಾಗ್ಬಿಡಿ. ಕೆಲವ್ರಿಗೆ ಡೈವರ್ಸ್ ಆಗ್ತಕ್ಕಂಥ ಯೋಗ ಫಲ ಜಾಸ್ತಿ ಇರ್ತಕ್ಕಂಥದ್ದು. ಹಾಗಾಗಿ ನಾನು ಸೂಸೈಡ್ಗೆ ಅಟೆಂಡ್ ಮಾಡಿಬಿಡ್ಬೇಕು, ನನಗೆ ಸರಿಯಾಗಿ ನನ್ನ ಗಂಡ ನನಗೆ ನೋಡೋದೇ ಇಲ್ಲ, ನನ್ನ ಹೆಂಡ್ತಿ ನನಗೆ ಸರಿಯಾಗಿ ಮಾತಾಡ್ತಾನೆ ಇಲ್ಲ, ಪರಪುರುಷನ ಜೊತೆಲಿ ಇರ್ತಾಳೆ, ಇದನ್ನೆಲ್ಲ ಗಂಡು ಮಕ್ಕಳು ಸೂಸೈಡ್ಗೆ ಅಟೆಂಡ್ ಮಾಡ್ತಕ್ಕಂಥದ್ದು ಜಾಸ್ತಿ ಇರ್ತಕ್ಕಂಥದ್ದು. ಅದೆಲ್ಲ ಬೇಡ. ಖಂಡಿತವಾಗೂ ನಿಮಗೆಲ್ಲರೂ ಧೈರ್ಯದಿಂದ ಕೂಡಿರಿ, ಧೈರ್ಯದಿಂದ ಸಂಸಾರವನ್ನು ನಡೆಸ್ಕೊಂಡೋಗಿ. ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೆ ಕಾಲ ಬರುತ್ತೆ, ಯೋಚನೆ ಮಾಡೋದು ಬೇಡ, ಒಳ್ಳೆಯದಾಗಲಿ. ವೃಷಭ ರಾಶಿಯವ್ರದ್ದು ನೋಡಬೇಕಾದ್ರೆ ಯಾವ ರೀತಿ ಇದೆ ಅವರ ದಿನ, ಇವತ್ತಿನ ದಿನ? ತುಲಾ ರಾಶಿಗಿಲ್ಲ ಮಗನೆ, ತುಲಾ ರಾಶಿಯಿಂದ ನೆಕ್ಸ್ಟ್ ಇದಕ್ಕೆ ಹೋಗೋಣ, ರಾಶಿ ನಕ್ಷತ್ರ. ವೃಷಭ ರಾಶಿ. ವೃಷಭ ರಾಶಿಗೆ ಎರಡನೇದು ಮೇಷ ರಾಶಿಯಲ್ಲಿ ವೃಷಭ ರಾಶಿ ಬಂದ್ಬಿಡ್ತು. ಇನ್ನು ಮುಂದಿನ ರಾಶಿಗೆ ಸಿಂಹ ರಾಶಿಗೆ ಮಕೆ ನಕ್ಷತ್ರದ್ದು ಆಯಿತು, ತುಲಾ ರಾಶಿದು ಆಯಿತು, ಕನ್ಯಾ ರಾಶಿದು ಆಯಿತು. ಇನ್ನು ಮುಂದಿನ ರಾಶಿಗೆ ಹೋಗ್ತಕ್ಕಂಥದ್ದು ಧನುಷು ರಾಶಿಗೆ ಹೋಗೋಣ. ಧನುಷು ರಾಶಿ ಒಳಗಡೆ ಗುರು ಅಧಿಪತಿಯಾಗಿರ್ತಕ್ಕಂಥವನು. ಈ ಗುರು ಸ್ಥಾನ ಅಷ್ಟೊಂದು ಚೆನ್ನಾಗಿರ್ತಕ್ಕಂಥದ್ದು. ಈ ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರದಲ್ಲಿ, ಮೂಲಾ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಧನುಷು ರಾಶಿಲಿ. ಕೆಲವರು ಹೆಣ್ಮಕ್ಳು ಮೂಲಾ ನಕ್ಷತ್ರದಲ್ಲಿ ಜನನ ಆಗಿರ್ತಕ್ಕಂಥವ್ರಿಗೆ ಕಷ್ಟ ಗುರುಗಳೇ, ಮದುವೆನೇ ಯೋಗ ಫಲ ಕೂಡ ಬಂದಿಲ್ಲ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಹಾಗಾಗಿ ದಯವಿಟ್ಟು ಆ ಮೂಲಾ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಯೋಚನೆ ಮಾಡೋದೇನು ಬೇಡ. ಶಾರದೆಯ ಕೃಪಾ ಕಟಾಕ್ಷ ಸದಾ ಯಾವತ್ತೂ ಇರುತ್ತೆ ನಿಮಗೆ ಮೂಲಾ ನಕ್ಷತ್ರದಲ್ಲಿ. ಹಾಗೆ ಕುಲದೇವರುಗಳ ಆಶೀರ್ವಾದ ಜಾಸ್ತಿ ಇರುತ್ತೆ. ನೀವೇನು ಮಾಡಿ ಅಂದರೆ, ಗುರು ದತ್ತಾತ್ರೇಯನ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜಾ ಕೈಕರ್ಯಗಳನ್ನು ಮಾಡಿಕೊಂಡಾಗ ಖಂಡಿತವಾಗೂ ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥವನು, ಶುಭ ಯೋಗವನ್ನು ಕೊಡ್ತಕ್ಕಂಥವನೇ ಭಗವಂತ. ಹಾಗಾಗಿ ಈ 3 ನಕ್ಷತ್ರದಲ್ಲಿರ್ತಕ್ಕಂಥ ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರ, ಮೂಲಾ ನಕ್ಷತ್ರದಲ್ಲಿರ್ತಕ್ಕಂಥವ್ರು ನದಿಗಳಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಈ ವರ್ಷ ಸಮುದ್ರ ಸ್ನಾನ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಔಡುಂಬರ ವೃಕ್ಷವನ್ನು ಪೂಜೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಶುಕ್ರನ ಅನುಗ್ರಹ ನಿಮಗೆ ಆಗಬೇಕು ಅಂತಂದರೆ, ಗುರುವಿನ ಆಶೀರ್ವಾದ ನಿಮಗೆ ಬೇಕು ಅಂತಂದರೆ, ಖಂಡಿತವಾಗೂ ಎಲ್ಲೆಲ್ಲಿ ಅನ್ನದಾನಗಳಾಗ್ತವೆ ಅಲ್ಲಿ ಅನ್ನದಾನಗಳಿಗೆ ಅಕ್ಕಿಯನ್ನು ದಾನ ಕೊಡ್ತಕ್ಕಂಥದ್ದು ಮನಸ್ಕಾರಕ ಚಂದ್ರ. ಖಂಡಿತವಾಗೂ ನಿಮಗೆಲ್ಲ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ, ಒಳ್ಳೆಯದಾಗಲಿ. ಇನ್ನು ಮುಂದಿನ ಒಂದು ರಾಶಿಯ ಬಗ್ಗೆ ಆದರೆ ಮಕರ ರಾಶಿ ಮತ್ತು ಕುಂಭ ರಾಶಿಯವರ ಬಗ್ಗೆ ಏನಿದೆ ಇವತ್ತಿನ ದಿನ? ಖಂಡಿತ ಮನೆ, ಯಾಕಂದರೆ ಮಕರ ಮತ್ತು ಕುಂಭರಾಶಿಗೆ ಶನಿನೇ ಅಧಿಪತಿಯಾಗಿರೋದ್ರಿಂದ ಈ ಸಂವತ್ಸರದಲ್ಲಿ ಹುಚ್ಚನಾಗಿ ಶನಿ ನಡೆಸ್ಕೊಂಡಾಗ್ತಾ ಇರ್ತಕ್ಕಂಥದ್ದು ನಿಮ್ಮ 2 ರಾಶಿಯ ಫಲಗಳಿಗೆ. ಮಕರ ರಾಶಿಗೆ ಸ್ವಲ್ಪ ಸಮಾಧಾನಕರವಾಗಿರ್ತಕ್ಕಂಥ ಒಂದು ವಾತಾವರಣ ಆಗುತ್ತೆ ಹೊರತು ಕುಂಭರಾಶಿಗೆ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಜಾಸ್ತಿ. ನಿಮಗೆ ವಾಹನದಲ್ಲಿ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ವಾಹನದಲ್ಲಿ ಅಪಘಾತ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗಬೇಕು. ಮಾನಸಿಕವಾಗಿ ನೋವು ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಆದರೆ ಗುರುವಿನ ಅನುಗ್ರಹ ಚೆನ್ನಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ, ಅಂದರೆ
6ನೇ ತಿಂಗಳಿಂದ 10ನೇ ತಿಂಗಳವರೆಗೆ ಯೋಗ ಫಲವನ್ನು ಕೊಡ್ತಕ್ಕಂಥದ್ದು, ರಾಜಯೋಗ ಕೊಡ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಇನ್ನು ಮಕರ ರಾಶಿಗಂತೂ ತುಂಬ ಚೆನ್ನಾಗಿದೆ, ಯೋಚನೆ ಮಾಡೋದು ಬೇಡ. ಕಡೆಯ ಒಂದು ಮೀನರಾಶಿಗೆ ಶನಿ ಪ್ರವೇಶ ಆದಾಗ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥದ್ದು ಜಾಸ್ತಿ. ಹಾಗಾಗಿ ನೀವೆಲ್ಲರೂ ಕೂಡ ಈ ಎರಡೂ ರಾಶಿಯಲ್ಲಿರ್ತಕ್ಕಂಥ 6 ನಕ್ಷತ್ರದವರು ಕೂಡ ಶನೇಶ್ವರನ ಆಲಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆಯನ್ನು ಮಾಡ್ತಕ್ಕಂಥದ್ದು, ತಿಲಾಂಜನಗಳನ್ನು ಮಾಡಿಸ್ತಕ್ಕಂಥದ್ದು, ಅಂದರೆ ಎಳ್ಳೆಣ್ಣೆಯನ್ನು ಮಜ್ಜನ ಮಾಡಿಸ್ತಕ್ಕಂಥದ್ದು ಶನೇಶ್ವರನಿಗೆ, ಮತ್ತು ಆಂಜನೇಯನಿಗೆ ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ಅಭ್ಯಂಜನವನ್ನು ಮಾಡಿಸ್ತಕ್ಕಂಥದ್ದು, ಒಂದು ತೈಲಾದಿಗಳನ್ನು ಬೆಳಗುವಂಥದ್ದು, ಎಳ್ಳು ಬತ್ತಿಗಳನ್ನು ಸುತ್ತಿ 3 ಥರದ ಎಣ್ಣೆಗಳಲ್ಲಿ ನೆನೆ ಹಾಕಿ ಅಲ್ಲಿ ಸಾಯಂಕಾಲದ ಹೊತ್ತು ಹೋಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಲಿ ಸಂಜೆ ಗೋಧೂಳಿ ಸಮಯದಲ್ಲಾಗಲಿ ಆ ಶನೇಶ್ವರನ ಆಲಯದಲ್ಲಿ ಎಣಿಸ್ತಕ್ಕಂಥದ್ದು, ಆ ರಕ್ಷೆಯನ್ನು ಹಣೆಗೆ ಇಡ್ತಕ್ಕಂಥದ್ದು. ಈ ಎರಡೂ ರಾಶಿ ನಕ್ಷತ್ರದವರು ಖಂಡಿತವಾಗೂ ನಿಮ್ಮೆಲ್ಲರಿಗೂ ಈ ಆಜ್ಞಾಚಕ್ರದಲ್ಲಿ ಇಡ್ತಕ್ಕಂಥದ್ದು, ಆ ರಕ್ಷೆಯನ್ನು ಇಟ್ಟಾಗ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ನಿಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಇನ್ನು ಕೊನೆಯದಾಗಿ ಹೇಳಬೇಕಾದ್ರೆ ಮೀನರಾಶಿಗೆ ಹೋಗೋಣ. ಮೀನರಾಶಿಯವರ ಭವಿಷ್ಯ ಖಂಡಿತವಾಗೂ ಕಡೆಯ ರಾಶಿಯಾಗಿರ್ತಕ್ಕಂಥ ಈ ಮೀನರಾಶಿಗೆ ವಿಶೇಷವಾಗಿರ್ತಕ್ಕಂಥ ನೋಡಿ, ಗುರು ವಕ್ರದಲ್ಲೇ ಇರ್ತಕ್ಕಂಥದ್ದು ಈ ಸಂವತ್ಸರದಲ್ಲಿ ನಿಮಗೆ ಅತಿರೇಕವಾಗಿರ್ತಕ್ಕಂಥ ಲಾಭದಾಯಕವಾಗಿರ್ತಕ್ಕಂಥ ಗುರು ಖಂಡಿತವಾಗೂ ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥವನು. ಮತ್ತು ಮುಂದಿನ ಮೇಷರಾಶಿಗೆ ಗುರು ಪ್ರವೇಶ ಆಗ್ತಕ್ಕಂಥದ್ದು ಈ ಸಂವತ್ಸರದಲ್ಲಿ ಒಳ್ಳೆ ರಾಜಯೋಗ ಕೊಡ್ತಕ್ಕಂಥವನು, ಗುರುವನ್ನು ಬಲ ನಿಮ್ಗೆ ಆಗ್ತಕ್ಕಂಥದ್ದು. ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಎಲ್ಲೋ ಒಂದು ಜಾಗದಲ್ಲಿ ಈ ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ 3 ನಕ್ಷತ್ರದಲ್ಲಿ ಯಾರ್ಯಾರು ಉತ್ತರ ಭಾದ್ರ, ಪೂರ್ವ ಭಾದ್ರ, ರೇವತಿ ನಕ್ಷತ್ರ, ಈ 3 ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ವಾಹನದಲ್ಲಿ ಸ್ವಲ್ಪ ಅಡಚಣೆ ಆಗ್ತಕ್ಕಂಥದ್ದು. ಹೊಸ ವಾಹನ ಖರೀದಿ ಮಾಡ್ತೀರಿ, ಹೊಸ ಬಟ್ಟೆಗಳನ್ನು ಖರೀದಿ ಮಾಡ್ತೀರಿ, ಆದರೂ ಕೂಡ ಮಾನಸಿಕವಾಗಿ ನೆಮ್ಮದಿ ಇಲ್ತಕ್ಕಂಥದ್ದು ಇರಲ್ಲ. ಗುರುವಿನ ಅನುಗ್ರಹ ಬೇಕಲ್ವಾ? ಹಾಗಾಗಿ ಕಾಲಾತೀತನಾಗಿರ್ತಕ್ಕಂಥ ಕಾಲಭೈರೇಶ್ವರನಿಗೆ ಹೋಗಿ ಅಲ್ಲಿ ಕೂಷ್ಮಾಂಡದ ದೀಪಗಳನ್ನು ನಡೆಸ್ತಕ್ಕಂಥದ್ದು, ವೀರಭದ್ರ ಸ್ವಾಮಿಗೆ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಯಾಕಂದರೆ ಕಾಲಾಂತರದಿಂದಲೇ ಬಂದಿರತಕ್ಕಂಥವ್ರಲ್ಲ ಕಾಲಭೈರೇಶ್ವರ, ವೀರಭದ್ರ ಸ್ವಾಮಿ, ಭದ್ರಕಾಳಿ ಇವರೆಲ್ಲರೂ ಕೂಡ ಆ ಕಾಲಕ್ಕೆ ತಕ್ಕಂತೆ ಉದ್ಭವ ಆಗಿರ್ತಕ್ಕಂಥವ್ರು. ಹಾಗಾಗಿ ಇಂಥ ಒಂದು ಪುಣ್ಯಕ್ಷೇತ್ರಗಳಿಗೆ ನೀವು ಹೋಗಿ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಕೂಷ್ಮಾಂಡದ ದೀಪಗಳನ್ನು ರಾಹುಕಾಲದಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು, ರಾಹುಕಾಲದಲ್ಲಿ ದರ್ಶನ ಮಾಡ್ತಕ್ಕಂಥದ್ದು ಮಾಡಿದಾಗ ಮೀನರಾಶಿಯವ್ರಿಗೆ ಖಂಡಿತ ಒಳ್ಳೆಯ ಶುಭ ಫಲ ಬರ್ತಕ್ಕಂಥದ್ದು, ಯೋಗ ಫಲ ಜಾಸ್ತಿ ಇರುತ್ತೆ. ಖಂಡಿತವಾಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು ಗುರುಜಿ. ನೀವು ಹೇಳಿದರೆ ಪ್ರತಿಯೊಬ್ಬರು ಈ ಒಂದು ಪ್ರತಿದಿನ ಬೆಳಗಾದರೆ ಸಾಕು ನಮ್ಮ ಸಮಸ್ಯೆ ಹೀಗಿರುತ್ತೆ ಹಾಗಿರುತ್ತೆ, ಮನೇಲಿ ಗಲಾಟೆ ಆಗುತ್ತೆ, ನಮ್ಮ ಮುಂದಿನ ಜೀವನ ಹೇಗಿರುತ್ತೆ ಅನ್ನೋದು ತುಂಬ ಆತಂಕದಲ್ಲಿರ್ತಾರೆ. ಅವರಿಗೆ ಇವತ್ತಿನ ದಿನ ಯಾವ ರೀತಿಯಾಗಿರುತ್ತೆ ಅನ್ನೋದು ಪರಿಹಾರ ಕೂಡ ಕೊಟ್ಟರೆ, ಇನ್ನು ನಾಳಿನ ಸಂಚಿಕೆಯಲ್ಲಿ ನಿಮ್ಮ ಒಂದು ಸಮಸ್ಯೆ ಆಗಿರ್ಬೋದು, ರಾಜಕೀಯ ಭವಿಷ್ಯದಾಗಲಿ, ಸಿನಿಮಾ ರಂಗದ ಭವಿಷ್ಯವಾಗಲಿ, ಒಂದು ಪ್ರಾಣಿಗಳ ಒಂದು ಪ್ರಾಣಿ ಜೀವದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು, ಈ ಒಂದು ಯುಗಾದಿ ಸಂವತ್ಸರದಿಂದ ಯಾರಿಗೆ ಅನುಕೂಲ ಆಗುತ್ತೆ, ಯಾರಿಗೆ ಅನುಕೂಲ ಆಗೋದಿಲ್ಲ, ಇನ್ನು ಮುಂದಿನ ಈ ನಾಳಿನ ಸಂಚಿಕೆಯಲ್ಲಿ ಈ ಒಂದು ಭವಿಷ್ಯ ದರ್ಪಣದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾರಿಗೆ ಒಂದು ಮನೆಯಲ್ಲಿ ಸಮಸ್ಯೆ ಇದೆ, ಈ ರಾಶಿಯವರು ನಮಗೆ ಈ ದಿನ ಪ್ರತಿದಿನ ಜಗಳ ಆಗುತ್ತೆ, ಗಲಾಟೆ ಆಗ್ತಿರುತ್ತೆ, ಇದಕ್ಕೆ ಪರಿಹಾರ ಏನು ಮಾಡಬೇಕು ಅನ್ನೋದು ನಿಮಗೆ ಮನಸ್ಸಲ್ಲಿ ಪ್ರಶ್ನೆಗಳು ಹುಟ್ಟಿದರೆ ಈ ಕೆಳಗಡೆ ಒಂದು ನಂಬರ್ ಕೊಟ್ಟಿರ್ತೀವಿ, ನಮ್ಮ ಸ್ಪೀಡ್ ನ್ಯೂಸ್ ಕನ್ನಡ ಈ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಒಂದು ಸಮಸ್ಯೆಗಳ ಬಗ್ಗೆ ಗುರೂಜಿ ಹತ್ರ ಹೇಳ್ಕೊಳ್ಳಿ, ಅದಕ್ಕೆ ಪರಿಹಾರವನ್ನು ಕೊಡ್ತಾರೆ ಗುರೂಜಿ. ಗುರೂಜಿ ತಮಗೂ ಕೂಡ ಧನ್ಯವಾದಗಳು. ಇವತ್ತಿನ ಸಂಚಿಕೆಯಲ್ಲಿ ಜನರಿಗೆ ಒಂದು ಪರಿಹಾರವನ್ನು ಕಲ್ಪಿಸಿಕೊಟ್ರಿ. ಇನ್ನು ನಾಳಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಮುಂದುವರ್ಸ್ಕೊಂಡು ಹೋಗೋಣ. ನಿಮಗೂ ಧನ್ಯವಾದ. ಖಂಡಿತವಾಗೂ ನಮ್ಮ ಇಡೀ ನಾನು ಮನುಕುಲಕ್ಕೆ ತಿಳಿಸೋದಕ್ಕೆ ಇಷ್ಟಪಡೋದೇನಂತಂದರೆ, ಯುಗಾದಿ ಸಂವತ್ಸರದಲ್ಲಿ ನಾವು ನಿರಾಶೆ ಆಗೋದು ಬೇಡ. ಖಂಡಿತವಾಗೂ ಮುಂದಿನ ಜೀವಮಾನ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ನಡೆಸ್ಕೊಂಡು ಹೋಗುತ್ತೆ. ಮಳೆ ಬೆಳೆ ಎಲ್ಲ ಆ ಭಗವಂತನ ಕಾಲಕ್ಕೆಲ್ಲ ಆಗ್ತದೆ. ಯಾಕಂದರೆ ನಮ್ಮಲ್ಲೇ ಒಳ್ಳೆತನ ಇತ್ತು ಅಂದರೆ ಪ್ರಕೃತಿ ನಮ್ಗೆ ಒಳ್ಳೆತನ ಕೊಡುತ್ತೆ. ನಮ್ಮಲ್ಲೇ ಒಂದು ಭ್ರಷ್ಟಾಚಾರಗಳು ತಾಂಡವಾಡ್ತಾ ಇದ್ದಾಗ ಅದು ಪ್ರಕೃತಿನೂ ಮುನ್ನೆ ಎದ್ದೊಳುತ್ತೆ. ಹಾಗಾಗಿ ನಾವೆಲ್ಲರೂ ಆ ಭಗವಂತನ ಮೊರೆ ಹೋಗೋಣ, ಭಗವಂತನ ಪ್ರಾರ್ಥನೆ ಮಾಡೋಣ. ಖಂಡಿತವಾಗೂ ಈ ಮನುಕುಲವೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ ಅಂತೇಳಿ ಹಾರೈಸಿ ನಮ್ಮ ವಾಹಿನಿ ಮುಖಾಂತರ ತಮ್ಮೆಲ್ಲರಿಗೂ ಶುಭವನ್ನು ಕೋರ್ತೇನೆ. ಮತ್ತು ನಾಳೆ ಇದೇ ಸಮಯಕ್ಕೆ ಬಂದು ನಿಮ್ಮ ಮುಂದೆ ಹಾಜರಾಗಿ 9 ಗಂಟೆಯಿಂದ 10 ಗಂಟೆವರೆಗೂ ಈ ಕಾರ್ಯಕ್ರಮ ಇರುತ್ತೆ. ಭವಿಷ್ಯ ದರ್ಪಣವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ, ನೇರ ಪ್ರಸಾರ ಕಾರ್ಯಕ್ರಮ ಇರೋದರಿಂದ ನೀವು ನನ್ನ ಜೊತೆಲಿ ಫೋನ್ನಲ್ಲಿ ಮಾತಾಡಿ ಕಷ್ಟ ಸುಖಗಳನ್ನು ಹಂಚ್ಕೊಬೋದು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಇಡೀ ಲೋಕನೇ ಸುಭಿಕ್ಷವಾಗಿರಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.
ಖಂಡಿತವಾಗಿಯೂ ಗುರುಜಿ. ಓಕೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಾಳೆ ಬೆಳಿಗ್ಗೆ 9 ಗಂಟೆಯಿಂದ 10 ಗಂಟೆಯವರೆಗೂ ಈ ಲೈವ್ ಪ್ರಸಾರ ಇರುತ್ತೆ. ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಕೆಳಗೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗೆ ಕರೆ ಮಾಡಿ ಲೈವಲ್ಲಿ ನಮ್ಮ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಭವಿಷ್ಯ ದರ್ಪಣ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.